ಸ್ಟ್ರಗಲಿಂಗ್ ಅನ್ನೋದು ಪ್ರತಿಯೊಬ್ಬ ಹ್ಮ್. ಕಲಾವಿದನ ಬದುಕಲ್ಲಾಗಿರ್ಬೋದು ಅಥವಾ ಪ್ರತಿಯೊಬ್ಬ ಸಕ್ಸಸ್ಫುಲ್ ಜರ್ನಿಯನ್ನ ಹೊಂದಿರುವಂತಹ ವ್ಯಕ್ತಿಯ ಬದುಕಲ್ಲಾಗಿರ್ಬೋದು ನಡೆದಿರುತ್ತೆ. ಹ್ಮ್. ಸೊ ನಿಮ್ಮ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಏನಾದ್ರೂ ಹೇಳೋದಾದ್ರೆ, ಯಾಕಂದ್ರೆ ಜೂನಿಯರ್ ಆರ್ಟಿಸ್ಟ್ ಇಂದ ಶುರು ಮಾಡಿದ್ರಿ, ಇವತ್ತು ನಾಯಕ ನಟನಾಗಿ ಹ್ಮ್. ಇಷ್ಟು ವರ್ಷಗಳ ಕಾಲ ಸರ್ವೈವ್ ಆಗ್ಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಹ್ಮ್. ಇಟ್ಸ್ ನಾಟ್ ಎ ಈಸಿ. ತುಂಬ ಕಷ್ಟ ಇದೆ ಸರ್. ಐ ಮೀನ್ ನಾನು ಇವತ್ತಿಗೂ ಸುಮಾರು ಜನ ಯಂಗ್ಸ್ಟರ್ಸ್ಗಳು ಅಥವಾ ನಮ್ಮ ಮ್ಯೂಚುವಲ್ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ನಾನು ಇಂಡಸ್ಟ್ರಿಗೆ ಬರಬೇಕು ಹ್ಮ್. ಅಥವಾ ನಮ್ಮ ಈಗ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಆರ್ಟಿಸ್ಟ್ಗಳ್ಗೊಂದು ಪ್ರಾಬ್ಲಮ್ ಆಗೋದೇನು ಅಂದರೆ ಹ್ಮ್. ಫಸ್ಟು ಆಯ್ ಅಣ್ಣ ಐ ಬಾಸ್ ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಬರೋದೇ ಅವರು ನನಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇದೆ, ನನಗೆ ಏನಾದರೂ ಹೇಳಿ ಅಂತ. ಹ್ಮ್. ಅವರು ಅಷ್ಟೇ ಅವ್ರಿಗೆ ಯಾಕೆಂದರೆ ಅವ್ರಿಗೆ ಈಸಿಯಾಗಿ ಸಿಗ್ತಿದೆ. ಹ್ಮ್. ಇವತ್ತು ಆರ್ಟಿಸ್ಟ್ಗಳನ್ನ ಅಥವಾ ಡೈರೆಕ್ಟರ್ಗಳನ್ನ ಇನ್ನೊಬ್ರನ್ನ ಟಚ್ ಮಾಡೋದಕ್ಕೆ ಅವ್ರಿಗೆ ಈಸಿ ವೇ ಸಿಗ್ತಿದೆ. ಮುಂಚೆ ಇಲ್ಲ ಮನೆ ಹತ್ರ ಹೋಗ್ಬೇಕು, ಇಲ್ಲ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕಿತ್ತು. ಹ್ಮ್. ಅವ್ರಿಗೆ ಆ್ಯಕ್ಚುಲಿ ಕಷ್ಟಗಳು ಈಸಿಯಾಗಿ ಗೊತ್ತಾಗ್ತಿಲ್ಲ ಅವ್ರಿಗೆ. ನಾವು ಬಂದಿದ್ದ ಪೀರಿಯಡಲ್ಲಿ ನಾವು ಪ್ರತಿ ಶೂಟಿಂಗ್ ಸ್ಪಾಟ್ಗೆ ಹೋಗಿ ನಮ್ಮ ಫೋಟೋಸ್ನ ಕೊಟ್ಟು ಹಿಂದೆಗಡೆ ನಂಬರ್ ಬರೆದು ನಾವು ಅವಕಾಶಗಳು ತೊಗೊಬೇಕಿತ್ತು. ಹ್ಮ್. ಅಲ್ಲಿಂದ ಇವತ್ತು 10-14 ವರ್ಷ ನಮ್ಮ ಬ್ಯಾಚಲ್ಲಿ ನಾವು ಬಂದಂಥ ಕಲಾವಿದರುಗಳ ಪೈಕಿ ನಾವು ತುಂಬ ಕಡಿಮೆ ಜನ ಉಳ್ಕೊಂಡಿರೋದು. ಅವಾಗ ಬಂದಿದ್ದ ಟೈಮಲ್ಲಿ ಎಷ್ಟು ಸೀರಿಯಲ್ಸ್ ಬರ್ತಿತ್ತು, ಎಷ್ಟು ಸಿನಿಮಾಗಳು ಬರ್ತಿದ್ರು. ಹ್ಮ್. ಆ ಪೀರಿಯಡಲ್ಲಿ ಈ ಪೀರಿಯಡ್ಗೂ ನೀವು ಕೌಂಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ನಮ್ಮ ಬ್ಯಾಚಲ್ಲಿ ಒಂದು 5-6 ಜನ ಮಾತ್ರ ನಾವು ಉಳ್ಕೊಂಡಿರೋದು. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಬಿಟ್ಬಿಟ್ಟಿದ್ದಾರೆ. ಹ್ಮ್. ಅನ್ಕೊಂಡಷ್ಟು ಈಸಿ ಅಲ್ಲ ನಮ್ಮ ಇಂಡಸ್ಟ್ರಿ. ಹ್ಮ್. ನೋಡೋದಕ್ಕೆ ತುಂಬ ಗ್ಲಾಮರಸ್ ಆಗಿ ಕಾಣುತ್ತೆ. ಬಟ್ ಒಳಗಡೆ ಬಂದಾಗ ಸಸ್ಟೈನಬಿಲಿಟಿ ತುಂಬ ಕಡಿಮೆ. ಇವತ್ತು ಯಾವುದೇ ಕಲಾವಿದರು ಯಂಗ್ಸ್ಟರ್ಸ್ ಸ್ವಲ್ಪ ಹ್ಯಾಂಡ್ಸಮ್ ಆಗಿದ್ದಾರೆ ಅಥವಾ ಯಾವುದೋ ಒಂದು ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅಂದರೆ ಫಸ್ಟ್ ಸೀರಿಯಲ್ ಅಥವಾ ಫಸ್ಟ್ ಸಿನಿಮಾ ಈಸಿಯಾಗಿ ಸಿಕ್ಬಿಡುತ್ತೆ. ಹ್ಮ್. ಅದಾದ್ಮೇಲೆ ಇರೋದು ಲೈಫು. ಫೇಮ್ ತುಂಬ ಈಸಿ ಸರ್ ಇವತ್ತು. ಹ್ಮ್. ಇವತ್ತು ನೀವು ಫೇಮಸ್ ಆಗೋದು ತುಂಬ ಈಸಿ. ನಿಮ್ಗೆ ರೀಲ್ಸ್ ಇರೋದ್ರಿಂದ, ಇನ್ಸ್ಟಾಗ್ರಾಮ್ಗಳಿರೋದ್ರಿಂದ ಅಥವಾ ಸೀರಿಯಲ್ಸ್ಗಳು ಏನಾಗುತ್ತೆ, ಪ್ರತಿ 3 ತಿಂಗಳಿಗೂ ಒಂದೊಂದು 2 ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಹ್ಮ್. ಅವರೆಲ್ಲರೂ ಹೊಸ ಫೇಸ್ಗಳೇ ಬೇಕು ಅಂತ ಕೆಲವರು ಆಯ್ಕೆ ಮಾಡ್ಕೊತಾರೆ. ಹೌದು. ಈಸಿಯಾಗಿ ಸಿಕ್ಬಿಡುತ್ತೆ ನಿಮಗೆ. ಅದಾದ್ಮೇಲೆ ಹೆಂಗೆ ಸಸ್ಟೈನ್ ಆಗ್ತೀಯ ನೀನು, ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಬಟ್ ನಮ್ಮ ಟೈಮಲ್ಲಿ ಏನಂದರೆ ನಾವು ಇಲ್ಲೇ ಏನಾದರೂ ಮಾಡಲೇಬೇಕು ಅಂತ ಬಂದಾಗ ನಮಗೆ ಕಷ್ಟಗಳಿಗೆ ಬಂದಿದ್ದುಂಟು. ಹ್ಮ್. ಒಂದೊಂದು ಟೈಮಲ್ಲಿ ಅವಕಾಶಗಳಿಲ್ಲದೆ 6 ತಿಂಗಳು, ಒಂದೊಂದು ವರ್ಷ ಕೂತ್ಕೊಂಡಿದ್ದುಂಟು. ಬಟ್ ನಾವು ಬಿಡಲಿಲ್ಲ. ನಾವು ಮಾಡೇ ಮಾಡ್ತೀವಿ, ಇಲ್ಲಿ ನಿಂತ್ಕೊಂತೀವಿ ಅಂತ ತುಂಬ ಸ್ಟ್ರಗಲ್ಸ್ ಆಗಿದೆ ನಮಗೆ. ಎಸ್ಪೆಷಲಿ ನಮಗೆ ಪ್ರಾಬ್ಲಮ್ ಆಗೋದು ಯಾವಾಗ ಗೊತ್ತಾ, ಒಂದು ಸೀರಿಯಲ್ ಮುಗಿದ ಮೇಲೆ ಹ್ಮ್. ನಾವು ಸಿನಿಮಾ ಕಡೆ ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಹ್ಮ್. ಸೀರಿಯಲ್ ಫೇಮ್ ಸಿಕ್ಕ ತಕ್ಷಣ ನಾವೇನು ಮಾಡ್ತೀವಿ ಗೊತ್ತಾ, ಸೀರಿಯಲ್ನ ಸ್ಟಾಪ್ ಮಾಡ್ಬಿಟ್ಟು ಸಿನಿಮಾಗೆ ಅಂತ ಹೋಗ್ತೀವಿ. ಹ್ಮ್. ಅಲ್ಲಿ ಆ್ಯಕ್ಚುಲ್ ಲೈಫ್ ಸ್ಟಾರ್ಟ್ ಆಗೋದು ನಮಗೆ. ಹ್ಮ್. 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 ಸೀರಿಯಲಲ್ಲಿ ನಾವೇನು ಸಕ್ಸಸ್ ಅನ್ಕೊಂತೀವಲ್ಲ ಸರ್, ದೇವರಣೆಗೂ ನಮ್ದಲ್ಲ ಸಕ್ಸಸ್. ಹ್ಮ್. ಅದೆಲ್ಲ ಚಾನಲ್ ನಮ್ಮನ್ನ ಹೈಪ್ ಮಾಡುತ್ತೆ. ಹ್ಮ್. ಅಲ್ಲಿ ಇರೋ ಡೈರೆಕ್ಷನ್ ಟೀಮು, ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಹೈಪ್ ಮಾಡ್ತಾರೆ. ಹ್ಮ್. ಕೆಲವ್ರು ಏನಂದ್ರೆ ಮೂಢನಂಬಿಕೆಯಲ್ಲಿ ಇರ್ತಾರೆ, ನಾನು ಹೀರೋಯಿನ್, ನಾನು ಫೇಮಸ್ ಆಗ್ಬಿಟ್ಟೆ ಅಂತ. ಹ್ಮ್. ನೀನಲ್ಲ, ಅದು ಮಾಡಿಸಿರೋದು ಚಾನಲ್ ಅವರು. ಹ್ಮ್. ಹ್ಮ್. ಅವರಷ್ಟು ನಿನ್ನ ಮೇಲೆ ಅಷ್ಟು ಕತೆ ಮಾಡಿರೋದ್ರಿಂದ, ನಿನ್ನ ಪ್ರೋಮೋಗಳು ಅಷ್ಟು ಬಿಟ್ಟಿರೋದ್ರಿಂದ, ನಿನಗಂತ ಒಳ್ಳೆ ಪಾತ್ರ ಕೊಟ್ಟಿರೋದ್ರಿಂದ ನೀನು ಎಲೆಕ್ಟ್ ಆಗಿದ್ದೆ. ನೀನು ಸಿನಿಮಾಗೆ ಬಂದು ನೀನು ಸಿನಿಮಾಗೆ ಒಂದು ಹೌಸ್ಫುಲ್ ಮಾಡಿದಾಗ ಅವಾಗ ನೀನು ಒಪ್ಕೋ, ನೀನೊಬ್ಬ ಹ್ಮ್. ಓಕೆ, ನೀನು ಜನನ ಕರ್ಸಿದೀನಿ ಅಂತ. ಸೀರಿಯಲಲ್ಲಿ ಸಿಗೋವಂಥ ಫೇಮ್ ಅಥವಾ ರಿಯಾಲಿಟಿ ಶೋ ಸಿಗೋವಂಥ ಫೇಮು ನಮ್ಗೆ ಯಾರಿಗೂ ನಾವು ಕ್ರೆಡಿಟ್ಸ್ ತಗೊಂಡು ಹಕ್ಕೇ ಇಲ್ಲ. ನಮಗೆ ವೆರಿ ಟಫ್ ಅದು. ಬಟ್ ಅದನ್ನ ಕ್ಯಾರಿ ಮಾಡೋದು ಒಂಥರ ಕಷ್ಟನೇ ಅನ್ಸುತ್ತಲ್ಲ. ಭಾಳ ಕಷ್ಟ. ನಾನು ಹೇಳ್ತೀನಲ್ಲ, ಫೇಮ್ ಸಿಗೋದು ತುಂಬ ಈಸಿ ನಿಮಗೆ. ಹ್ಮ್. ಫೇಮ್ ಈಸಿಯಾಗಿ ಸಿಕ್ಬಿಡುತ್ತೆ ಯಾರಿಗೇ ಆಗಲಿ. ಹ್ಮ್. ಅದಾದ್ಮೇಲೆ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದಾದ್ಮೇಲೆ ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅಷ್ಟಿರೋದ್ರಿಂದ ನಾವು 14 ವರ್ಷ ನಾವು ಇವತ್ತು ಇಂಡಸ್ಟ್ರಿ ಸಸ್ಟೈನ್ ಆಗಿರೋದು. ಹ್ಮ್. ಇವತ್ತಿಗೂ ಹೀರೋವಾಗಿ ಆ್ಯಕ್ಟ್ ಮಾಡ್ತಾರೆ ನಾವು. ಹ್ಮ್. ಇಟ್ ಮೇ ಬಿ ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು. ನೀವು ಎಷ್ಟೋ ಜನ ನೋಡಿರ್ತೀರ ಪಾಪ, 2 ಸೀರಿಯಲ್ ಹೀರೋ ಆಗಿರ್ತಾರೆ. ಆಲ್ರೆಡಿ 3ನೇ ಸೀರಿಯಲ್ 4ನೇ ಸೀರಿಯಲ್ಗೆ ಅಣ್ಣನ ಕ್ಯಾರೆಕ್ಟರ್ನೋ ತಮ್ಮನ ಕ್ಯಾರೆಕ್ಟರ್ನೋ ಹೊರಟೋಗ್ಬಿಟ್ಟಿರ್ತಾರೆ. ಹೌದು. ಇಲ್ಲಿ ನೀವೇನಂದ್ರೆ ನಿಮ್ಮ ಪರ್ಸನಾಲಿಟಿನ ಮೇಂಟೈನ್ ಮಾಡಬೇಕು, ನಿಮ್ಮ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು. ಹ್ಮ್. ಭಾಳ ಕಷ್ಟ ಇದೆ. ನಾನು ಅನ್ಕೊಂಡಷ್ಟು ಈಸಿ ಅಲ್ಲ ಇಂಡಸ್ಟ್ರಿ. ನಾನು ಎಲ್ರಿಗೂ ಹೇಳೋದೇನಾದ್ರು, ಯಾರೇ ಕೇಳಿದ್ರು, ನೀವು ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಮನೆಯವ್ರನ್ನ ನೋಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡಬೇಕು ಅಂದರೆ ದಯವಿಟ್ಟು ಇಂಡಸ್ಟ್ರಿಗೆ ಬರಲೇಬೇಡಿ ಅಂತ ಹೇಳ್ತೀನಿ. ಹ್ಮ್. 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 ಆಗಲ್ಲ, ಕಷ್ಟ ಇದೆ. ಏನು ಗೊತ್ತಾ, ಒಂದು ಸೀರಿಯಲ್ಸ್ ಅಥವಾ ಒಂದು ಸಿನಿಮಾ ಸಿಗುತ್ತೆ ನಿಮಗೆ, ಒಂದಷ್ಟು ದಿನ ನಿಮಗೆ ದುಡ್ಡು ಸಿಗುತ್ತೆ. ಅದಾದ್ಮೇಲೆ ಒಂದೂವರೆ ವರ್ಷ ಖಾಲಿ ಇರ್ತೀರ ನೀವು. ಆ ಟೈಮಲ್ಲಿ ಹೆಂಗೆ ಸಾಕ್ತೀರಾ ನೀವು? ಇಲ್ಲಪ್ಪ ನನ್ನೊಬ್ಬನ ನಾನು ನೋಡ್ಕೊತೀನಿ ಅಂದರೆ ನೀವೊಂದು ಚಾನ್ಸ್ ತೊಗೋಬೋದು, ಒಂದು ರಿಸ್ಕ್ ತೊಗೊಂಡು ನೀವು ಇಂಡಸ್ಟ್ರಿಗೆ ಬರ್ಬೋದು. ನನ್ನಿಂದ ಫ್ಯಾಮಿಲಿಗೆ ದುಡ್ಡು ಕೊಡಬೇಕು, ಅಪ್ಪ ಅಮ್ಮನ ಸಾಕಬೇಕು, ಅಥವಾ ಮದುವೆ ಆಗಿದ್ರೆ ಹೆಂಡತಿ ಮಕ್ಳನ್ನ ಸಾಕಬೇಕು ಅಂದರೆ ಅವ್ರು ಸ್ವಲ್ಪ ಜರ್ನಿ ಕಷ್ಟ ಇರುತ್ತೆ. ಯಾಕಂದರೆ ನಾವು ಆ ಫೇಸ್ ಎಲ್ಲ ದಾಟ್ಕೊಂಡು ಬಂದಿರೋದ್ರಿಂದ, ಸ್ವಲ್ಪ ಮನೆ ಕಡೆ ಬ್ಯಾಕಪ್ ಇರೋದ್ರಿಂದ ಇವತ್ತಿಗೂ 14 ವರ್ಷ ಆದ್ರೂ ಇಂಡಸ್ಟ್ರಿಲಿ ಇದ್ದೀವಿ. ಐ ಥಿಂಕ್ ಬ್ಯಾಕಪ್ ಇದ್ದರೆ ಒಳ್ಳೇದು. ಇಲ್ಲಾಂದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತಲೇ ಹೇಳ್ತೀನಿ ಇಂಡಸ್ಟ್ರಿಗೆ. ಅಲ್ಲ, ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕಂದಾಗ್ಲೂ ಕೂಡ ಕಷ್ಟ ಆಗುತ್ತಲ್ಲ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಫೋಟೋ ಶೂಟ್ ಮಾಡಿಸ್ಬೇಕಂದಾಗ ದುಡ್ಡು ಇಲ್ಲ ಇರ್ಬೇಕಾಗುತ್ತೆ. ಸರ್, ಅಂದರೆ ಏನಕ್ಕೆ ಸರ್ ಫೋಟೋ ಶೂಟು? ಬಿಗಿನಿಂಗ್ ಡೇಸಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕಷ್ಟೇ ನೀವು. ಎಷ್ಟು ಖರ್ಚಾಗುತ್ತೆ ಫೋಟೋ ಶೂಟ್ಗೆ? ಅದೊಂದು ರಾಂಗ್ ಕನ್ಸೆಪ್ಷನ್ ಇದೆ ಎಲ್ರಿಗೂ. ಹೌದಾ? ಎಷ್ಟು ಖರ್ಚು ಒಂದು ಫೋಟೋ ಶೂಟ್? ಎಷ್ಟು ಖರ್ಚು? ಬೇಡ, ಇವತ್ತು ಫೋಟೋ ಶೂಟ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ ನಿಮಗೆ. ಹ್ಮ್. ಓಕೆನಾ? ಇವತ್ತೊಂದು ಐಫೋನ್ ಮೊಬೈಲ್ ಇದ್ರೆ ಹ್ಮ್. ನೀವೊಂದು ಒಬ್ಬ ನಿಜವಾದ ಕಲಾವಿದನಿಗೆ ನೀನು ನಾರ್ಮಲ್ ಫೋಟೋಸ್ ಕೊಟ್ಟರೆ ಸಾಕು. ಹ್ಮ್. ನೀವೇನು ಪ್ರೊಫೆಷನಲ್ ಫೋಟೋ ಶೂಟ್ ಮಾಡ್ಬಿಟ್ಟೆ ತಗೊಂಡೋಗಿ ಕೊಡಬೇಕು ಅಂತಿಲ್ಲ. ಹ್ಮ್. ನಾವೆಲ್ಲ ಏನೋ ಒಂದ್ಸಲಿ ಮಾಡಿಸಿರ್ಬೋದು ಅಷ್ಟೇ ಫೋಟೋ ಶೂಟ್ ಬಿಗಿನಿಂಗ್ ಡೇಸಲ್ಲಿ. ಹ್ಮ್. ಇವತ್ತು ಎಲ್ಲ ಕಡೆನೂ ಆಡಿಷನ್ಸ್ ಎಲ್ಲಿ ನಡೆಯುತ್ತೆ ಅಂತ ಗೊತ್ತು. ಹ್ಮ್. ಆಡಿಷನ್ಸಲ್ಲಿ ಹೋಗಿ ನೀವು ಕ್ಯಾಮ್ರಾ ಎದುರುಗಡೆ ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿ.
ನೀವು ಟ್ಯಾಲೆಂಟ್ ಇದೆ ಅಂದ್ರೆ ಅವರೇ ಒಳ್ಳೆ ಫೋಟೋ ಶೂಟ್ ಮಾಡಿ ಚಾನಲ್ ಅಲ್ಲಿ ಅಥವಾ ಸಿನಿಮಾದವ್ರು ಕರ್ಕೊಂಡು ಹೋಗ್ತಾರೆ. ಹ್ಮ್. ಫೋಟೋ ಶೂಟ್ ಮಾಡಕ್ಕೆ ಏನು ಖರ್ಚಾಗುತ್ತೆ ನಿಮ್ಗೆ ಇವತ್ತು? ಈ ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಫೋಟೋ ಶೂಟ್ ಮಾಡಿಸ್ತಾರೆ. ನೀನ್ ಕ್ಯಾಮ್ರಾ ಮುಂದೆ ಆಕ್ಟೇ ಮಾಡಲಿಲ್ಲ ಅಂದ್ರೆ ವೇಸ್ಟ್ ಬಂದು. ನೀನ್ ಕ್ಯಾಮ್ರಾಗೆ ಏನು ಆಕ್ಟ್ ಬೇಕೋ ಅದು ಮಾಡಿಸಿದ್ರೆ ಸಾಕು ಇವತ್ತು. ಆಮೇಲೆ ಒಬ್ಬ ಇವತ್ತು ನಮ್ಮ ಫ್ಯಾಮಿಲಿಗೆ ದುಡ್ಡು ಕೊಡದಲ್ಲೇ ಅವ್ನ ಸಾಕೊಂಡ್ರೆ ಸಾಕು ಅಂದ್ರೆ ಹ್ಮ್. ಆ ತರ ಮೆಂಟಾಲಿಟಿ ಇದ್ರೆ 100% ಇಂಡಸ್ಟ್ರಿಲಿ ಆರಾಮಾಗಿರ್ಬೋದು. ಇವತ್ತು ಎಷ್ಟು ಆಪರ್ಚುನಿಟೀಸ್ ಇದೆ ನಿಮ್ಗೆ. ಸೀರಿಯಲ್ಸ್ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಸಿನಿಮಾಗಳಿರ್ಬೋದು, ಹ್ಮ್. ಯಾವ್ದು ಬೇಡ ಏನು ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅವನೇ ಇವತ್ತು ಮಾಡ್ಕೋಬಹುದು, Vlog ಶುರು ಮಾಡ್ಕೋಬಹುದು. ಟೀಮ್ ಕಟ್ಕೋಬಹುದು, ಹ್ಮ್. ಬ್ಲಾಗರ್ಸ್ ಆಗಿರ್ಬೋದು, ಎಷ್ಟು ಜನ ಇದಾರೆ ಅದೆಲ್ಲ. ಬಟ್ ಏನಂದ್ರೆ ಅದು ಈಗೇನಂದ್ರೆ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದೆ ನಿಮ್ಗೆ. ಹ್ಮ್. ಬಟ್ ಎಲ್ಲಿ ಸಸ್ಟೈನ್ ಆಗ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಡೈವರ್ಟ್ ಆಗ್ತಿದ್ದಾರೆ. ಇಲ್ಲೇನೋ ರೀಲ್ಸ್ ಮಾಡ್ತಾರೆ, ಇಲ್ಲೇನೋ ಸ್ಮಾಲ್ ಸ್ಕ್ರೀನ್ ಅಂತಾರೆ, ತಕ್ಷಣ ಸಿನಿಮಾಗೆ ಅಂತ ಹೋಗ್ತಾರೆ. ಅಂದ್ರೆ ಮೈಂಡ್ ನ ಸ್ಥಿಮಿತ ಇಟ್ಕೊಳೋದು ಬಹಳ ಕಷ್ಟ ಇವತ್ತಿನ ಪೀರಿಯಡ್ ಅಲ್ಲಿ. ಎಲ್ಲಾ ಕಡೆನೂ ಓಡ್ಬೇಕು, ಅಲ್ಲೂ ಮಾಡ್ಬೇಕು, ಇಲ್ಲೂ ಮಾಡ್ಬೇಕು. ಒಂದು ಪ್ರಾಪರ್ ವೇ ಇದ್ದು ಅವನ ಯೋಗ್ಯತೆ ಏನು ಅಂತ ಅವನು ಇಂಡಸ್ಟ್ರಿಗೆ ಬಂದು 1 ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ನಾನು ಎಲ್ಲಿ ರೀಚ್ ಆಗ್ಬೋದು, ನನ್ನಲ್ಲಿ ಏನ್ ಕೇಪಬಿಲಿಟಿ ಇದೆ ಅಂತ. 4 ಜನ ಹೇಳೋದಕ್ಕಿಂತ ಈಗ ನಾನು ಇಂಡಸ್ಟ್ರಿಗೆ ಬಿಗಿನಿಂಗ್ ಬಂದ್ 1 ವರ್ಷಕ್ಕೆ ಗೊತ್ತಾಗೋಯ್ತು ನನಗೆ. ಓಕೆ, ನಾನೊಂದು 15 ವರ್ಷ ಜೀವನ ಮಾಡ್ಬೋದು ಇಲ್ಲಿ, ನನ್ನ ಕೇಪಬಿಲಿಟಿ ಹಿಂಗಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಇಂಡಿವಿಜುವಲಿ ಅವ್ರಗಳಿಗೂ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಅವರು ಥಿಂಕ್ ಮಾಡ್ಬೇಕಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.